ಚಿಕ್ಕನಾಯಕನಹಳ್ಳಿ ಟೌನ್ ತೀನಂ ಶ್ರೀಭವನದಲ್ಲಿ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ 105ನೇ ವಾರದ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ರೈತರಿಂದ ಅಹವಾಲುಗಳನ್ನು ಸ್ವೀಕರಿಸಲಾಯಿತು. ಸಭೆಯಲ್ಲಿ ಉದ್ಭವಿಸಿದ ರೈತರ ಹಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲಾಗಿದ್ದು, ಉಳಿದ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅವುಗಳ ಬಗ್ಗೆ ಮುಂದಿನ ಜನಸಂಪರ್ಕ ಸಭೆಯಲ್ಲಿ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ಮುಂದಿನ ದಿನಗಳಲ್ಲಿ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕೆ ಅರ್ಜಿ ಸಲ್ಲಿಸುವವರು ಜನಸಂಪರ್ಕ ಸಭೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದಲ್ಲಿ ಒಂದೇ ವಾರದೊಳಗೆ ಮಂಜೂರು ಪತ್ರ ನೀಡಲಾಗುವುದು ಎಂದು ಸಾರ್ವಜನಿಕರಿಗೆ ತಿಳಿಸಲಾಯಿತು. ಈ ಜನಸಂಪರ್ಕ ಸಭೆಯಲ್ಲಿ ತಹಶೀಲ್ದಾರ್ ಹಾಗೂ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆಲಸ ನಿಲ್ಲಿಸಿದ ಸ್ಟಾಪ್ ಮಾಡಿದ್ದಾರೆ. ಅದೇ ಸರ್, ಸಂಬಳ ಕೊಡ್ತಾರೆ, ನಾವೇನು ಮಾಡ್ತೀವಿ? ತಿಂಗಳು ಸಂಬಳ ಕೊಡ್ಬೇಕು ಸರ್. ನಾವು ಇದನ್ನ ನೆಚ್ಕೊಂಡು ಜೀವನ ಮಾಡ್ತಾರೆ. ನಾನು 6 ತಿಂಗಳು ಅಂದ್ಕೊಂಡೆ, ಈಗ ಚರ್ಚೆ ಮಾಡಿದ್ವಿ. ಇಲ್ಲ ಸರ್, 10 ತಿಂಗಳು ಸಂಬಳ 2 ತಿಂಗಳು ಹಾಕ್ಕೊಡ್ತೀನಿ, ಚೆಕ್ ಬರ್ಕೊಡ್ತೀನಿ ಅಂತ ಅವ್ರು ಕಾರ್ಯ ನೀವು ತಗೊಳ್ಳಿ. ಹೇಳ್ತಲೇ ಇದೀವಿ ಸರ್, ಹೋದ್ರೆ ರೆಸ್ಪಾನ್ಸೇ ಕೊಡಲ್ಲ ಅವ್ರು ನಮಗೆ. ಬಿಡಿ ಸರ್, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಅವರು. ಮನೋಹರ್, ನಾವು ಅಲ್ಲೇ ವಾರದಿಂದ ಕೆಲಸಕ್ಕೆ ಹೋಗ್ತಾ ಇಲ್ಲ ಸರ್. ಇನ್ನು ಮುನ್ಸಿಪಾಲ್ಟಿ PF ಏನು ಇರಾಗಲಿ PF ಬರುತ್ತೆ, ಎಲ್ಲಾರ್ದು ಆಗ್ತದೆ. ಇದು ಕ್ವಾಲಿಟಿಂದು ಏನು ಇರಾಗಲಿ ಅಕ್ಕಿ ಕೊಡ್ತಾ ಇದ್ದಾರೆ. ನನ್ನ ಸಂಗಿನಹಳ್ಳಿ ಬಂದಿರಲ್ಲ, ಅವತ್ತು ಒಂದು ಅರ್ಜಿ ಕೊಟ್ಟರೆ ಬಂದಾಗ ನಮಗೆ ಭಾಳ 3 ಕಿಲೋಮೀಟರ್ ಆಯ್ತು ಸರ್, ಹೋಗಿ 6 ಕಿಲೋಮೀಟರ್ ಆಯ್ತು. ನಮಗೊಂದಿಷ್ಟ ಇದು ಮಾಡ್ತೀವಿ. ಹಂಗೇನಲ್ಲಿ ಕೊಡ್ಬೇಕಂತ ಅದೊಂದು ಇನ್ಸ್ಪೆಕ್ಷನ್ ಮಾಡೋದೊಂದು ಅಲ್ಲಿಗೆ ಮಾರಂಗಿ ಹೇಳ್ಬಿಟ್ಟು. ಸರಿ ಮಾಡ್ತೀನಿ. ಆಯ್ತು ಬಂದಾಗ ಎಲ್ಲಿಗೆ ರೆಫರ್ ಮಾಡಿ ನೋಡಿ. GPL APL ಅದು ಏನಾಗುತ್ತೆ, ಮಗ ಎಲ್ಲಾರ್ದು ಹೋಯ್ತಾ ಇದ್ರಲ್ಲೇ? ಇಲ್ಲ, ಮತ್ತೆ ಹೆಂಗೆ APL ಆಯ್ತು? ರೇಷನ್ ಕಾರ್ಡಲ್ಲಿ ಈಗ ನನ್ನ ತಮ್ಮನ ಹೇಳ್ತೀವಿ. ಎಲ್ಲಿ ಏನು ಮಾಡ್ತಾರ ಅವರು? ಬೆಂಗಳೂರು ಹಾಕಿದ್ದಾರೆ. ಅದೇ ಮತ್ತೆ ಅಲ್ಲಿ ಕೂಲಿ ಬರುತ್ತೆ, 1,20,000 ಆದರೆ ಕಿತ್ತೆಸಿತಾರೆ. ಅದೇ ಆಗಿದೆ. ನಾನು ಅಬ್ಲಿ ಮಾಡಿ ತೆಗೆದು ನೀನು ಮತ್ತೆ ಇದನ್ನ ಹಾಕ್ಬೇಕು, ಅರ್ಜಿ. ನಾನು ಅಬ್ಲಿ ಮಾಡಿ ಸರ್, ಹಂಗೆ ಮಾಡ್ಬೇಕಲ್ಲ. ನಾನು ಅಬ್ಲಿಗೆ ತೆಗೆದ್ಬಿಡಿ ಈ ವಜ್ಜಿದಿರಲಿ. ಅಜ್ಜಿದು ಅಬ್ಲಿಗೆ ಇದು ವಾಟ್ಸಪ್ ಹಾಕ್ರಿ ಫುಡ್ನವ್ರಿಗೆ. ಅರ್ಜಿ ಕೊಟ್ಟು ನಮ್ಮೂರಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಟೀಚರು ಅಪ್ಲಿಕೇಶನ್ ಹಾಕಿದ್ದೆ ಸರ್. ಇನ್ನೊಂದು ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿದೆ. ತಾತ್ಕಾಲಿಕ ಪಟ್ಟಿಯಲ್ಲಿ ಬೇರೆ ಹೆಸರು ಬಂದಿದೆ ಸರ್, ನನ್ನ ಹೆಸರಿಲ್ಲ. ವಿಡೋಗೆ ಪರ್ಸೆಂಟೇಜ್ ಇಲ್ಲ ಸರ್, ವಿಡೋಗೆ ಪ್ರಿಫರೆನ್ಸ್ ಸರ್, ವಿಡೋಗೆ ಆದ್ಯತೆ. ವಿಡೋ, ಹ್ಯಾಂಡಿಕ್ಯಾಪ್ಟು, ಆಸಿಡ್ ದಾಳಿಗೊಳಗಾದವ್ರಿಗೆ ಮೊದಲು AC ಅವ್ರಿಗೆ ಫೋನ್ ಮಾಡಿಸಿ ಎಲ್ಲ ಕೊಟ್ಟಾರೆ. ಅಲ್ಲಿ ಬಂದು ಸರ್ವೆ AC ಅವರೆಲ್ಲ ಬಂದು ಸ್ಪಾಟ್ ಇಲ್ಲಿ ಪನ್ನಾಗ್ ಇದೊಂಚೂರು ಇದನ್ನು ಮಾಡಿ AC-ಗೆ ಅದು ಯಾವ ನಂಬರ್ ಕೊಡಪ್ಪ, ಇಲ್ಲಿ ನಾನು AC ಮಾತಾಡ್ತೀನಿ. ಬೈಲಿ ಈ ಕಡೆ ನಿಮ್ಮದೇ ಹೋಗಲ್ಲಿ. ಜಮೀನಾ ಮಂಜೂರಾಗತ್ತಾ? ದೂರಸ್ಥ ಆಗಬೇಕು. ಏನು ಮಲ್ಲಿ ಯಾರು ಓಡಾಡೋದಿಲ್ಲ, ಫಾಲೋಅಪ್ ಮಾಡೋದಿಲ್ಲ. ಅವನು ಯಾಕೆ ಹಂಗೆ ಮಾಡ್ಕೊಂಡ? ಬೋಲ್ಡ್ ಆಗಿದ್ನಲ್ಲ, ಅಷ್ಟು ಧೈರ್ಯವಾಗಿದ್ದ. ಒಳ್ಳೆ ಧೈರ್ಯಶಾಲಿ, ಅದು ಏನು ಅಂತ ಗೊತ್ತಾಗಲಿಲ್ಲ ನನಗೆ. ಬೇಕು ಎಲ್ಲ ಆರ್ಡ್ರ್ ಮಾಡೋದು. ಪನ್ನಾಗ್ ರೇಷನ್ ಇದ್ರದ್ದು ಲ್ಯಾಪ್ಟಾಪ್ಸಪ್ಪ ಯಾರು ತಗೊಳ್ಳಿ, ಯಾರು ಹೇಗೋ ತಗೊಳ್ಳಿ. ರಾಹುಲ್ ಮಂಗಳಮ್ಮ ಅಂತ APL ಇದ್ದಿದ್ದು BPL ಇದ್ದಿದ್ದು APL ಆಗ್ಬಿಟ್ಟಂತೆ. ಅವ್ರು ಹೇಳಿದ್ದಾರೆ, ಮಾಡಿಸ್ಕೊಡ್ತಾರೆ, ತೋರಿಸ್ಬೇಕಂತೆ ಸಾಹೇಬ್ ಹೇಳ್ತಾರೆ. ಅವ್ರು ಹೇಳಿದ್ರೆ ಆಯ್ತು, ಮಾಡ್ತಾರೆ.
ಏನು ಬಂದಿದ್ದು ವಾಟ್ಸಪ್ ಮಾಡ್ತೀನಿ ಈಗ. ಏನಾಗಿದೆ ಅಜ್ಜಿ ಜೊತೆ ಸರ್ ನಮ್ಮಮ್ಮ ಎಲ್ಲ ಎಷ್ಟು ಹಾಂ ಹೊಸಡಿಂದ ಬಂದು ನಾನು ನಮ್ಮ ಪಂಚಾಯತ್ ಹಬ್ಬ ನನಗೆ ಹ್ಯಾಂಡಿಕ್ಯಾಪ್ ನನಗೆ ಸೈಟ್ ಕೊಡಿದ್ರೆ ಕೊಡ್ತಿಲ್ಲ ಅವರು ಇದಕ್ಕೆ ಫ್ರೆಂಡ್ ರೋಡ್ಸ್ ಅಲ್ಲ ಯಾವ ಊರು ದಸೂಡಿನಲ್ಲಿ ಹೊಸಡಿನೇ ಟೆಕ್ನಿಕಲ್ ಕೋರ್ಸ್ ಆದರೆ BA BSc ಆದರೆ ಕೊಡಲ್ಲ. ಟೆಕ್ನಿಕಲ್ ಕೋರ್ಸ್ ಇಂಜಿನಿಯರಿಂಗು ಇಂಥ ವ್ಯವಹಾರ ಮಾಡ್ತಿದ್ದ ಮಕ್ಕಳಿಗೆ ಕೊಡ್ತೀವಿ. ಹಾಂ ಎಸ್ ಬಸ್ ಏ ಹುಡುಗ ಕೊಡಿಸ್ತೀನಿ ಮಗು. ಫೋನ್ ನಂಬರ್ ಹಾಕಿದೆಯಲ್ಲ ಸರ್ ನಿಮ್ಮ ಮೊಬೈಲಿಗೆ ಕಳಿಸಿದ್ದೀನಿ. ಏನಾಗಬೇಕು ಮಂಜು? ಅದೇ ಸರ್ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ DHO ಹಾಂ DHO ಹಾಂ ನಿಮಗೆ ಕಳಿಸಿದ್ದೀನಿ. ನಾನು ಕಳಿಸ್ತೀನಿ. DHO ಈಗಲೇ ಕಳಿಸ್ತೀನಿ. ನಮ್ಗೆ ಆಗಿಬಿಟ್ಟೈತೆ ಅಂತ ಇದು ಸರಿಪಡಿಸೋಣ. ಆಮೇಲೆ ಇದೊಂದು ದಯವಿಟ್ಟು ಸರಿಪಡಿಸ್ಬಿಡಿ ಅಮ್ಮ, ಕೈ ಮುಗಿತೀವಿ. ಅದೇ ಜಮೀನು ನಮ್ಮ ಅಣ್ಣವ್ರು ಮಾಡ್ಕೊಂಬಿಟ್ಟವ್ರು, ನಮ್ಮ ಅಣ್ಣವ್ರ ಕಡೆಗೆ ಐತೆ ಜಮೀನು. ಪಾರಿ ಕಟ್ಟಲ್ಲಿದ್ದೀವಿ ಎಲ್ಲ ಒಂದೇ ಪೇಜ್ ನೋಡಿ. 7 ಜನ ಸಹ 12 ಜನ ಮಕ್ಕಳು ಒಬ್ಬರು ತೀರೋಗಿದ್ದಾರೆ. ಒಬ್ಬರು ಮಾಡ್ಕೊಂಬಿಟ್ಟವ್ರು 12 ಜನ ಮಕ್ಕಳು ಒಬ್ಬರೇ ತೀರೋಗಿದ್ರು. ಎಷ್ಟು ಒಂದು ಗಂಟೆ ಮುಂಚೆಗೆ ಬರುತ್ತೆ ನಿನ್ ಬೋರು ಅಂದ್ರೆ ಇಲ್ಲ ಮಾತಾಡ್ತೆ ನಾವು ನೋಡ್ಕೊಂಡ್ವಿ ಮಾಡೋಕ್ಕಾಗತ್ತೇನೆಯಾ? ಆಗಲ್ಲ. ಏನ ಅವ್ರದ್ದು ಬಿಡು, ಅವ್ರದ್ದು 1 ಲಕ್ಷದ ಬಿಡು, ನಮ್ದು 1 ಕೋಟಿದಾರು ಮಾಡು. ನಮ್ದಾರು ಮಾಡಿದ್ರೆ ಅರ್ಧ ಜನನಾರು ಖಾಲಿ ಮಾಡ್ಬೋದಲ್ಲ. ಇನ್ನು ಮಿಕ್ದವ್ರನ್ನ ಆಮೇಲೆ ಇನ್ನೊಂದು ಹಾಕಿಲ್ವಂತಲ್ರಿ ಸುಮ್ಮನೆ ಯಾಕೆ? ಇದು ಜೆರಾಕ್ಸ್ ಬೇಡ, ಕಾಕಿ ಕಲರ್ದು ಒಂದು ಅರ್ಜಿ ಇರುತ್ತೆ, ಅದು ಒರಿಜಿನಲ್, ಅದನ್ನ ತಗೊಂಡು ನಿಮ್ಮ ಹತ್ರ ಇರುತ್ತೆ, ಹಳೇದಿರುತ್ತೆ ಆಯ್ತಾ, ಕಾಕಿ ಕಲರಲ್ಲಿ ಇರುತ್ತೆ ಅದು. ಆ ಅರ್ಜಿ ತಗೊಂಡು ಕನ್ಸಿಡರ್ ಮಾಡಲ್ಲಲ್ವ ಸರ್? ಈಗ ದಸೂಡಿ ಅಂತ ಕೊಟ್ಬಿಟ್ಟವ್ರು ಸರ್. ಅದು ಆನ್ಲೈನಲ್ಲಿ ಮಿಸ್ಟೇಕ್. ನಾವು ಕಾಲ್ ಮಾಡಿರೋದು ಬಿಡೈನ ಅದು ವಾಸ್ತವ ಒಂದು ಪೈಸಾ ತಿದ್ದುಪಡಿ ಮಾಡಿ ಹಾಕಿದ್ವಿ ಸರ್. ಒಂದು ಅಕ್ಷರ ಸಬ್ಮಿಟ್ ಮಾಡ್ತೀವಿ. ಈಗ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ, ಅವ್ರು ನೋಡೋಣ, ನಮ್ಮ ಕಡೆ ಕೊಟ್ಟಿದ್ದಾರೆ. ಮತ್ತೇನು ತೀರ್ಮಾನ ತಗೋತಾರೆ ನೋಡೋಣ. ಕಮಿಟಿಲಿ ಏನೋ ನೋಡೋಣ. ಏನೋ ನಾವಲ್ಲ, ಅಲ್ಲಿ DC ಕಮಿಟಿ ಅದು. ದಯಮಾಡಿ ಇನ್ಶೂರೆನ್ಸ್ ಹಾಕಿ. ಇನ್ಶೂರೆನ್ಸ್ ಈಗ ಇದೆಯಾ? ಎಕ್ಸ್ಪೈರ್ ಆಗಿಲ್ವಾ? ಇಲ್ಲ, ಇವಾಗ ಮಾಡಿಸಿಲ್ಲ. ಮಾಡ್ಕೊಡಿ ಸರ್, ನಮ್ಮ ಹೆಸರಾಗೆ ಇದಿಲ್ಲ. ಅರ್ಜಿ ಹಾಕಿದೆಯಾ? ಆನ್ಲೈನಲ್ಲಿ ಅರ್ಜಿ ಹಾಕ್ಬೇಕು. ಆನ್ಲೈನಲ್ಲಿ ಗ್ರಾಮವನ್ನಲ್ಲಿ ಅರ್ಜಿ ಹಾಕ್ಬೇಕು ಹೇಳಿದ್ರೆ ನಮ್ಮ ನಾನು ಮಾಡ್ತೀವೋ ಮತ್ತೆ ಇಲ್ಲ ನಮ್ಮ ಸಿದ್ದಂಕಟ್ಟೆ ನಾವು ಗೋವಿಂದಪ್ಪ ಅಯ್ಯರಿದ್ದಾಗೆಲ್ಲ ತಗೊಳ್ಳಾಡಿದ್ದೀವಿ, ಎಲ್ಲ ತಗೊಳ್ತಾ ಇದ್ದೀವಿ. ಸಪ್ತಗಿರಿ ಬೋರಿಂಗ್ ಹಾಕ್ಬೇಕು, ಕಾಲ್ ಕಟ್ ಮಾಡೈತಿ. ಹೆಂಗ್ರಿ ನಾವು ಅದೇ ಆಫೀಸಲ್ಲಿ ವಿಚಾರ ಹೊರಗೆ ಕೇಳಿದ್ದೀನಿ ಸರ್. ಅವ್ರು ಏನು ಮಾಡ್ತಾವೆ? ಮಕ್ಳು ಏನು ಮಾಡ್ತಾರೆ? ರಿಪೋರ್ಟ್ ಅಂತ ಕೊಡಮ್ಮ, ಅದು ಮಗಳು ಅಲ್ಲೈತಲ್ಲ, ಕೊಡು ರಿಪೋರ್ಟ್ ಅದು. ಯಾವ್ದು? ಇಲ್ಲ ಅವ್ರು ಕೊಟ್ಟಿದ್ದೀವಿ. ಅಲ್ಲಲ್ಲ, ಅವನೇನಾರು ಟೋಟಲ್ 6 ಚಿಲ್ಲರೆ ಕೊಟ್ಟವ್ರೆ, 4 ಚಿಲ್ಲರೆ ಆಗಿದೆ ಸರ್. 7 ಚಿಲ್ಲರೆ ಅವ್ರು ಕೊಟ್ಟಿರಂತೆ. ಮತ್ತೆ ಅವನ್ಯಾರ ಕಾಂಟ್ರಾಕ್ಟ್ ಕರ್ಕೊಂಡೋದವನು, ನಾನು ಮಾತಾಡೋದು, ಕಾಂಟ್ರಾಕ್ಟ್ ಕರ್ಕೊಂಡೋಗಿದ್ದವನು ಒಂದು ಸ್ವಲ್ಪ ಕೊಟ್ಟಿಯನಂತಲ್ಲ, ಕೊಟ್ಟಿಯನ್ನ. ನಿಮ್ಗೇನು ಅದು ಹೊರೆ ಆಗಿಲ್ಲ ಪಾಪ. ಆದರೆ ಬಟ್ ನೀನೇನು ಮಾಡಿ ಏನು ಮಾಡ್ತಿದ್ದೆ ಪುಟ್ಟ? ಫೋನ್ ನಂಬರ್ 9 ಏನು ಕೇಳಿದ್ರು ಆಯಿತು.